ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈಸೂರಿನಲ್ಲಿ ಎಚ್ ಡಿ ದೇವೇಗೌಡ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಕಾದು ನೋಡೋಣ ಅಂತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ, ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಧಿಕೃತ ಅಭ್ಯರ್ಥಿ ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ದೊಡ್ಡದಾದಂತಹ ಒಂದು ಕಾರ್ಯಕ್ರಮದ ಮುಖಾಂತರ. ಆದರೆ ನಿಖಿಲ್ ಸ್ಪರ್ಧೆ ಬಗ್ಗೆ ಪರ ಮತ್ತು ವಿರೋಧ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿಲ್ಲ. ಸೊ ಪರ ಇರಲಿ ವಿರೋಧ ಇರಲಿ, ಅಲ್ಲಿ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಾಗಿದೆ ಅಂತ ಹೇಳ್ತಾರೆ. ಚುನಾವಣೆ ಅಂದ ಮೇಲೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಪರನೂ ಇರ್ತಾರೆ, ವಿರೋಧನೂ ಇರುತ್ತೆ, ಗೊಂದಲ ಇದ್ದೇ ಇರುತ್ತೆ. ಸೊ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು. ನಾನು ಯಾವತ್ತಿಗೂ ಕೂಡ ನಮ್ಮ ಪರವಾಗಿನ ಇರಿ ಅಂತ ಯಾರಿಗೂ ಹೇಳೋಲ್ಲ ಅಂತ ಕೋಲಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಎಚ್ ಡಿ ದೇವೇಗೌಡರ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಯಾವುದೂ ನಿರ್ಧಾರ ಆಗಿಲ್ಲ. ಯಾಕೆಂದರೆ 3-4 ಕ್ಷೇತ್ರಗಳನ್ನು ಹೆಸರಿಸಲಾಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಎಚ್ ಡಿ ದೇವೇಗೌಡರ ಸ್ಪರ್ಧೆ ಬಗ್ಗೆ ಹಾಸನಾನ ಅಥವಾ ಮೈಸೂರ, ಮಂಡ್ಯನ, ಬೆಂಗಳೂರು ನಾರ್ತ, ಇದೆಲ್ಲದರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಇವೆಲ್ಲ ಕೂಡ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲಿ ಅನ್ನೋದು ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಕಾರ್ಯಕರ್ತರು ಕೂಡ ಇದರಿಂದ ಗೊಂದಲದಲ್ಲಿದ್ದಾರೆ. ಆದರೆ ಎಚ್ ಡಿ ಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಬಂದಿರುವಂತಹ ವಿರೋಧಕ್ಕೆ ನಾವು ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ, ವಿರೋಧ ಇದ್ದೇ ಇರುತ್ತೆ. ಸೊ ನಾನು ಯಾರನ್ನೂ ಕೂಡ ಕೇಳಿಕೊಳ್ಳೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಪರ ಮಾಡೋದು ವಿರೋಧ ಕೆಲವು ಪರನೂ ಮಾಡ್ತಾರೆ, ಪರವಾಗಿ ಮಾಡಬೇಕು ಆಗುತ್ತಾ? ಯಾರು ಪರವಾಗಿ ಎಲ್ಲರೂ ಪರವಾಗಿರಕ್ಕಾಗಲ್ಲ. ಚುನಾವಣೆಯಲ್ಲಿ ಪರ ವಿರೋಧ ಎರಡೂ ಇರ್ತದೆ. ಅಂತಿಮವಾಗಿ ಆ ಕ್ಷೇತ್ರದ ಮತದಾರ ತೀರ್ಮಾನ. ಪಾಪ ಕಷ್ಟಪಡ್ತಾ ಇದ್ದಾರೆ, ಅವ್ರು ಕಷ್ಟಪಡೋದ ಶ್ರಮ ಪಡೋದನ್ನ ನಾನು ಯಾತಿಗೆ ಬೇಡ ಅನ್ನಿ ಮುಂದುವರ್ಸ್ಕೊಂಡು ವಿರೋಧ ಯಾವುದೂ ಮಾಡಲ್ಲ. ನಾನು ಮೊದಲಿಂದ ಹೇಳ್ತಿರೋದು ಕೋಲಾರದಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಪರಿಹಾರ ಕೊಡಬೇಕು ಅಂತ. ಈವನ್ KC ವ್ಯಾಲಿ ವಿಷಯದಲ್ಲೂ ಕೆಲವರಲ್ಲಿ ಸೆಕೆಂಡ್ರಿ ಟ್ರೀಟ್ಮೆಂಟ್ ವಾಟರ್ ಕೊಡ್ತಾ ಇರೋದ್ರ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ವಿರೋಧ ಇದೆ. ಅದನ್ನು ಸರಿಪಡಿಸಲಿಕ್ಕೆ ನಾನೀಗಾಗಲೇ ಈ ರೈತರ ಸಾಲ ಮನ್ನಾ ಮುಗಿತಿದ್ದಾಗೆ ಟರ್ಷಿಯರಿ ಇದನ್ನು ಹಾಕಿ ಪ್ಲಾಂಟ್ ಹಾಕಿ ಸಂಪೂರ್ಣ ಪ್ಯೂರಿಫೈಡ್ ವಾಟರ್ನೇ ಇವತ್ತು ತಲುಪಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೋಬೇಕು ಅಂತ ಈಗಾಗಲೇ